ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗದ್ದೆಲಿ ನಾಟಿ ಇತ್ತು. ನಾಟಿ ಅಂತ ಅಂದಮೇಲೆ ಅಡುಗೆ ಮಾಡಲೇಬೇಕು. ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ತಯಾರಿ ಮಾಡ್ಕೊತಾ ಇದ್ದೆ. ಒಂದು 20 ಜನ ಲೇಬರ್ಸ್ ಬರ್ತಾರೆ ಅಂತ ಹೇಳಿದರು. ನಾನು ಒಂದು 25 ಜನಕ್ಕೆ ಇದೆ ಫಸ್ಟ್ ಟೈಮ್ ನಾನು ಅಡುಗೆ ಮಾಡ್ತಾ ಇರೋದು. ಎಲ್ಲ ತರಕಾರಿಗಳು ಪ್ರತಿಯೊಂದು ಎಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಹಿಂಗಾಗುತ್ತೋ ಏನಾಗುತ್ತೋ ಅಂತ ಹೆದರಿಕೆಯಲ್ಲೇ ಮಾಡ್ತಾಯಿದ್ದೀನಿ. ಫಟಾಫಟ್ ಅಂತ ಮಾಡಬೇಕಲ್ಲ. ಜೊತೆಗೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಆಡಿಸಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದು 20-25 ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ. ಒಂದು ದೊಡ್ಡ ಶುಂಠಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ದೊಡ್ಡ ಶುಂಠಿ, ಒಂದು 10-8 ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಇದ್ದಷ್ಟು ಚೆಂದ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಗೋಡಂಬಿ 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಚಕ್ಕೆ ಲವಂಗ ಪೌಡರ್ ಇಲ್ಲ ಅಂತ ಅಂದರೆ ನೀವು ಅಳತೆಯಾಗಿ ಚಕ್ಕೆ ಲವಂಗನೂ ಹಾಕ್ಕೊಬೋದು. ಇಷ್ಟನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 2 ಕಾಯಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ನಾನು ಮಸಾಲೆ ಕಮ್ಮಿ ಆಗಿಬಿಟ್ರೆ ಅಂತ ಭಯಕ್ಕೆ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ನೆಕ್ಸ್ಟ್ ಈ ಟೈಮ್ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಟೈಮ್ ಭಯ ಇರಲ್ಲ. ಟೊಮೊಟೊ ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಈಗ ಒಂದು 25 ಜನಕ್ಕೆ ಅಂತ ಅಂದರೆ ನಾನು ಒಟ್ಟು ಒಂದು 20 ಟೊಮೊಟೊನ ತೊಗೊಂಡಿದ್ದೀನಿ. ಎಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಪೇಸ್ಟ್ ಆಯಿತು. ಮತ್ತು ಬಾತು ಮತ್ತು ಮೊಸರನ್ನ ಎರಡನ್ನೂ ಮಾಡಬೇಕು. ಅದಕ್ಕೆ ಮೊಸರನ್ನಕ್ಕೆ ಸೌತೆಕಾಯಿ, ಈರುಳ್ಳಿ, ದಾಳಿಂಬೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪ್ಲೇನೇ ಮಾಡಮ್ಮ ಇದೆಲ್ಲ ಯಾಕೆ ಅಂತ ಹೇಳಿದ್ರು. ನಾನು ಇದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತ ಎಲ್ಲನೂ ಹಾಕಿ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಬಟ್ ಇನ್ನೊಬ್ಬರು ಊಟ ಮಾಡಬೇಕಾದ್ರೆ ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡ್ತಾರಲ್ಲ, ಅದರಲ್ಲಿ ಸಿಗೋ ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ. ಈಗ ಸ್ಟವ್ದು ಪೂಜೆನೂ ಆಯಿತು. ಸ್ಟವ್ಗೊಂದು ನಮಸ್ಕಾರ ಮಾಡಿ ಒಲೆ ಹಚ್ಚುತ್ತಾ ಇದ್ದೀನಿ. ಈ ಕಡೆ ಮೊಸರನ್ನಕ್ಕೂ ರೆಡಿ ಆಯಿತು. ಒಂದು ದೊಡ್ಡ ಕಡಾಯ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅಂತಂದರೆ ಒಂದು ಅರ್ಧ ಲೀಟ್ರ್ ಎಣ್ಣೆನೇ ಬಿಟ್ಟಿದ್ದೀನಿ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿನೇ ತಗೋತು. ಒಂದು ಅರ್ಧ ಲೀಟ್ರ್ ಎಣ್ಣೆ ಬಿಟ್ಟಿದ್ದೀನಿ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನನಾಸು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಸಮುದ್ರದ್ದು. ಇದು ಬಿರಿಯಾನಿಗಾಗಲಿ, ಪಲಾವ್ಗಾಗಲಿ, ನಾವು ಗೀ ರೈಸ್ಗಾಗಲಿ ಈ ಹೂವು ಹಾಕಿದ್ರೆ ನಿಜವಾಗ್ಲೂ ಒಳ್ಳೆ ಸ್ಮೆಲ್ ಬರುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೂ ಕೂಡ. ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಈ ಸಮುದ್ರದ ಹೂವು ಹೇಗೆ ಬರುತ್ತೆ ಅಂತ ಅಂದರೆ ಪಾಚಿಯಿಂದ ಮಾಡೋದು ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ. ಸಮುದ್ರದ ಹೂವು ಮೊದಲಿಂದನೂ ಹಾಕ್ತೀನಿ ಅಷ್ಟೇ. ಪಾಚಿಯಿಂದ ಅದನ್ನು ಮಾಡೋದು ಅಂತ ಹೇಳ್ತಾರೆ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಲ್ಲನೂ ಫ್ರೈ ಮಾಡಿಕೊಂಡೆ. ಒಂದು 10-12 ಈರುಳ್ಳಿ ತೊಗೊಂಡಿದ್ದೆ. ಅದನ್ನು ಕೂಡ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ನೀವು ನೋಡ್ತಾ ಇದ್ದೀರ ಎಷ್ಟು ದೊಡ್ಡ ಕಡಾಯಿನ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಿಷ್ಟು 20 ಜನಕ್ಕೆ ತುಂಬ ದೊಡ್ಡ ತೊಗೊಂಡಿದ್ಯಾ ಅಂತಿದ್ರು. ಬಟ್ ನೋಡೋಣ ಹೇಗೆ ಬರುತ್ತೆ ಅಂತ. ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಬಾತು ಮತ್ತು ಮೊಸರನ್ನ ಹೇಳಿದ್ದಾರೆ. ಇಲ್ಲ ಅಂತ ಅಂದರೆ ಕೋಳಿ ಸಾರು, ಮುದ್ದೆ, ಅನ್ನ, ಮೊಟ್ಟೆ ಈ ಥರ ಮಾಡಬೇಕಾಗಿರ್ತಿತ್ತು.
ಅದಕ್ಕೆ ಆಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದು ಮಸಾಲೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ನೀವು ನೋಡ್ತಾ ಇದ್ದೀರಾ. ಈಗ ಬಟಾಣಿ ರಾತ್ರಿನೇ ಬಿಸಿನೀರಲ್ಲಿ ನೆನೆಯಾಕಿಟ್ಟಿದ್ದೆ. ಹಸಿ ಬಟಾಣಿ ಚೆನ್ನಾಗಿರುತ್ತೆ. ಇದಕ್ಕೆ ಎಲ್ಲ ಥರದ ತರಕಾರಿ ಹಾಕ್ತಾಯಿದ್ದೀನಿ. ನೀಟಾಗಿ ಆ ಮಸಾಲೆ ಎಲ್ಲ ಹಿಡಿಯೋವರೆಗೂ ಫ್ರೈ ಮಾಡಬೇಕು. ಹಂಗೂ ದೊಡ್ಡ ಸೌಟೆ ಕೊಡ್ತೀನಿ ಅಂತ ಅಂದರೂ ಪರವಾಗಿಲ್ಲ, ನಾನು ಇದರಲ್ಲೇ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಶಕ್ತಿ ಬೇಕು ಅಷ್ಟೇ ಅದು ತಿರುವಕ್ಕೆ. ಒಂದು 2 ಕಂತೆ ಪುದೀನ ಸೊಪ್ಪು ತೊಗೊಂಡಿದ್ದೆ, ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನೇನು ಪುದೀನದ ಕಡ್ಡಿ ಎಲ್ಲ ತೆಗಿಯಲ್ಲ, ಅದರಲ್ಲೇ ಟೇಸ್ಟ್ ಇರುತ್ತೆ ಅಂತ ಅದನ್ನೇ ಕಟ್ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಸೋಯಾ ಕೂಡ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಒಂದು 4 ಸೇರು ಅಕ್ಕಿ ತೊಗೊಂಡಿದ್ದೆ, ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆಯಾಕಿಟ್ಟಿದ್ದೆ. ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಎಲ್ಲರೂ ನೀರು ಕುದ್ದ ಮೇಲೆ ಅಕ್ಕಿ ಹಾಕ್ತಾರೆ, ಆದರೆ ನಾನು ಯಾವಾಗಲೂ ಹೀಗೆ ಮಾಡೋದು. ಎಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಖಾರ ಹಿಡ್ದಾದ್ಮೇಲೆ ಅಕ್ಕಿನೂ ಕೂಡ ಹಾಕಿ 1 ರೌಂಡ್ ತಿರುಗಿಸ್ತೀನಿ. ಅದಾದಮೇಲೆ ಕಾಯಿಸಿಟ್ಟಿದ್ದು ನೀರು ಹಾಕ್ಕೊತೀನಿ. ನಾನು ಇದಕ್ಕೆ ಒಂದು 4 ಸೇರು ಅಕ್ಕಿ ತೊಗೊಂಡಿದ್ದೀನಿ ಅಂತ ಅಂದರೆ 2ರಷ್ಟು 2.5 3ರಷ್ಟು ನೀರು ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆಗಲೇ ಅಳ್ಳಿದೆ. ಒಂದು 6ರಿಂದ 7 ಕೈ ಹಿಡಿಯಷ್ಟು ರುಚಿ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ತಾಯಿದ್ದೆ, ನಾಟಿ ಕೋಳಿ ಸಾರು, ಮೊಟ್ಟೆ, ಮುದ್ದೆ, ಅನ್ನ ಮಾಡಿಕೊಟ್ಟು ಕಳಿಸ್ಬೇಕಿತ್ತು ಅಂತ. ಶ್ರಾವಣ ಶನಿವಾರ ಆಗಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀವಿ. ಒಂದೊಂದು ಸಲ ಅನಿಸುತ್ತೆ ನಾನ್ ವೆಜ್ಜೇ ಬೆಟರು, ಬೇಗ ಬೇಗ ಆಗೋಗ್ಬಿಡುತ್ತೆ ಅಂತ ವೆಜ್ಗಿಂತ. ಇಲ್ಲ ಅಂತಂದರೆ ಮೊಳಕೆ ಕಾಳು ಸಾರು ಮಾಡ್ತಿದ್ರಂತೆ, ಹಾಗೆಲ್ಲ. ಬಟ್ ನನಗೆ ಗೊತ್ತಿಲ್ಲ, ಅತ್ತೆನೂ ಊರಿಗೆ ಹೋಗಿರೋದ್ರಿಂದ ನಾನೇ ಮಾಡ್ತಾಯಿದ್ದೀನಿ. ಅವರಿದ್ದಿದ್ರೆ ಸ್ವಲ್ಪ ಎಲ್ಪ್ ಆಗ್ತಿತ್ತು. ಇಲ್ಲಿ ಮೊಸರನ್ನಕ್ಕೂ ರೆಡಿ ಮಾಡ್ಕೊಳ್ಳೋಣ. 1 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದೀನಿ. ಹಾಗೂ ಸಂಜೆನೇ ಹಾಲು ತೊಗೊಂಬನ್ನಿ ಕಾಯಿಸಿ ಹೆಪ್ಪಾಕ್ತೀನಿ ಅಂತ ಹೇಳಿದ್ದೆ. ಬೇಡ ಬಿಡಮ್ಮ, ಪ್ಯಾಕೆಟ್ ಮೊಸರೇ ತಂದುಕೊಡ್ತೀನಿ, ಸುಮ್ಮನೆ ಏನಕ್ಕೆ ಹೆಪ್ಪಾಗಲ್ಲ, ಒಂದೊಂದು ಸಲ ಮೋಡ ಇರುತ್ತೆ, ಏನಕ್ಕೆ ಬೇಡ ಅಂತ ಹೇಳಿದ್ರು. ಅದರಿಂದ ಪ್ಯಾಕೆಟ್ ಮೊಸರನ್ನೇ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ರುಚಿ ಹಾಕ್ಕೊತಾ ಇದ್ದೀನಿ. ನೀನು ಈ ಕೈಯಲ್ಲಿ ಹಾಕ್ತಾಯಿದ್ರೆ ನಾಳೆ ಆಗುತ್ತೆ ಹಾಕೋದು ಅಂತ ಹೇಳಿದ್ರು. ಅಲ್ಲೇ ಒಂದು ಬೌಲಿತ್ತು, ಅದರಲ್ಲಿ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಮೊಸರನ್ನ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ, ಬಾತು ಕೂಡ ರೆಡಿಯಾಗಿದೆ. ಹೊಗೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಾಗಿದೆ. ನೀನು ಮಾಡಿರೋ ಬಾತು 20 ಜನ ಏನೋ ಒಂದು 50 ಜನನೇ ತಿನ್ಬೋದೇನೋ ಅಂತ ರೇಗಿಸ್ತಿದ್ರು. ಹಾಗಾದರೂ ಅದು ಕಮ್ಮಿ ಆಗಲಿ ಅಥವಾ ಜಾಸ್ತಿ ಆಗಲಿ ಏನೋ ಒಂಥರ ಭಯ ಇರುತ್ತೆ, ಎಲ್ಲಿ ಸಾಕಾಗಲ್ವೋ ಏನಪ್ಪ ಹಿಂಗಾಗೋಗುತ್ತೆ ಅಂತ ಭಯಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಮನೆಯವರಾದರೆ ಹೆಂಗಾದರೂ ಹೇಳ್ಬೋದು, ಈಗ ಹೊರಗೆ ತೊಗೊಂಡು ಹೋಗ್ತಾ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿನೇ ಮಾಡಿದ್ರೆ ನಡೆಯುತ್ತೆ. ದಮ್ ಕಟ್ಟೋಕ್ಕೆ ಅಂತ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಉದುರಾಗಿದ್ದರೆ ಅದು ದಮ್ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ನಾವು ಅದನ್ನು ಹಮ್ಕಿ ಆ ಥರ ಪ್ರೆಸ್ ಮಾಡಿ ಮಾಡಿದ್ರೆ ಚೆಂದ. ಈಗ ನೋಡಿ, ಬಾತು ರೆಡಿ ಆಯಿತು, ಮೊಸರನ್ನನೂ ರೆಡಿ ಆಯಿತು, ತೊಗೊಂಡೋದ್ರು. ಗದ್ದೆಯಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ನಾನು ನಾಟಿ ಹಾಕೋದು ನೋಡಿರಲಿಲ್ಲ, ಹೆಂಗೆ ಹಾಕ್ತಾರೆ ಅಂತ ನೋಡಬೇಕಿತ್ತು. ಹಾಗೆ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು, ಅದರಿಂದ ಹೇಳಿದ್ದೆ. ಅವರು ನಿಂದು ಬರೀ ಇದೆ ಅಂತ ಅಂದ್ಕೊಂಡು ಕೊನೆಗೂ ಮಾಡ್ಕೊಂಬಂದಿದ್ದಾರೆ. ನಾಟಿ ತುಂಬ ಚೆನ್ನಾಗೇ ಆಗ್ತಿದ್ದಾರೆ. ನೀವು ಎಲ್ಲ ನೋಡಿರ್ತೀರ, ಕೆಲವ್ರು ನೋಡಿರಲ್ಲ, ಇರಲಿ ಅಂತ ಹಾಕಿದೆ. ನೋಡಿ, ಊಟನೂ ಕೂಡ ಮಾಡ್ತಿದ್ದಾರೆ. ಅವ್ರು ಊಟ ಮಾಡಿ ಖುಷಿಪಟ್ಟರೆ ನಮಗೂ ಖುಷಿನೇ. ಈಗ ನಾನು ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು, ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಸಂಜೆ ಎಲ್ಲ ಬಾಗಿಲೆಲ್ಲ ತೊಳೆದು, ಹೊಸ್ಲೆಲ್ಲ ತೊಳೆದು, ತುಳಸಿ ಕಟ್ಟೆ ಎಲ್ಲ ಅಲಂಕಾರ ಮಾಡಿ, ಈಚೆ ಎಲ್ಲ ರಂಗೋಲಿ ಬಿಟ್ಟು, ಸಂಜೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈಚೆನೂ ಕೂಡ ರಂಗೋಲಿ ಬಿಟ್ಟಾಯಿತು, ತುಳಸಿ ಕಟ್ಟೆನೂ ಎಲ್ಲ ಅಲಂಕಾರ ಮಾಡಾಯಿತು.
ನಮ್ಮನೆ ಬಾಗಿಲು ತೊಳೆಯೋಕ್ಕೇ ನನಗೆ ಮುಕ್ಕಾಲು ಗಂಟೆ ಅರ್ಧ ಗಂಟೆ ಬೇಕು. ಎಲ್ಲ ಗಿಡಗಳಿಗೂ ನೀರು ಹಾಕ್ಕೊಂಡು ತೊಳ್ಕೊಂಡು ಬರ್ತೀನಿ ಅಂತ ಅಂದರೆ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂದ್ಗಡೆನೂ ಕೂಡ ಎಲ್ಲ ನೀಟಾಗಿ ತೊಳೆದು, ಬಾವಿ ಇದೆ, ಬಾವಿನೂ ಎಲ್ಲ ನೀಟಾಗಿ ತೊಳೆದು ಹಿಂದ್ಗಡೆ ಹೊಸ್ಲನ್ನು ಕೂಡ ತೊಳಿತಾ ಇದ್ದೀನಿ. ನೀಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿಟ್ಟು ರಂಗೋಲಿ ಬಿಡಬೇಕು. ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ. ನನಗೆ ಹೆಚ್ಚು ರಂಗೋಲಿ ಬಿಡೋಕ್ಕೆ ಬರಲ್ಲ, ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ, ಕಲಿಬೇಕು. ಎಳೆ ಅಂತ ಅಂದರೆ ನನಗೆ ಅದು ನುಲಿಯೋಕ್ಕೆ ಬರಲ್ಲ, ಇರೋದ್ರಲ್ಲಿ ಕಲ್ತಿದ್ದೀನಿ ಅಷ್ಟೇ. ಗ್ಯಾಸು ಕೂಡ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೂ ಒಲೆ ಪೂಜೆ ಮಾಡಬೇಕಲ್ಲ. ನಾನು ಪ್ರತಿದಿನವೂ ಒಲೆ ಪೂಜೆ ಮಾಡ್ತೀನಿ. ಅದಾದಮೇಲೆ ದೇವ್ರ ಮನೆಗೆ ಬಂದೆ. ದೇವ್ರ ಮನೆ ಹೊಸ್ಲೆಲ್ಲ ತೊಳ್ಕೊಂಡು ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಗದ್ದೆದು ನಾಟಿ ಇರಲಿಲ್ಲ ಅಂತಂದರೆ ಬೆಳಿಗ್ಗೆ 5 ಗಂಟೆಗೆ ಪೂಜೆ ಎಲ್ಲ ಆಗೋಗ್ತಿತ್ತು. ಬೆಳಗ್ಗೆ ಟೈಮ್ ಪೂಜೆ ಆಗಿಬಿಟ್ರೆ ಏನೋ ಸಮಾಧಾನ, ಎಷ್ಟೋ ದೊಡ್ಡ ಕೆಲಸ ಮುಗೀತು ಅಂತ ಅನಿಸುತ್ತೆ. ಆದರೆ ಈ ಸಲ ಆಗಿರಲಿಲ್ಲ, ನಾಟಿ ಇತ್ತಲ್ಲ, ಅಡುಗೆ ಮಾಡೋದಿತ್ತು ಅಂತ ಸಂಜೆ ಪೂಜೆ ಆಯಿತು. ನಾನು ದೇವ್ರ ಮನೆ ಎಲ್ಲ ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡ್ಕೊತೀನಿ. ಸೋಮವಾರ ಅದಕ್ಕೆ ಅಂತಲೇ ಟೈಮ್ ಇಟ್ಕೊಬಿಟ್ಟಿದ್ದೀನಿ. ಸೋಮವಾರ ಎಲ್ಲ ಕ್ಲೀನ್ ಮಾಡೋದ್ರಿಂದ ಏನೂ ಗಲೀಜಿರಲ್ಲ. ಅಲ್ಲಲ್ಲೇ ಉದ್ಧರಣೆ ಆಗಿರ್ಬೋದು, ಗಂಟೆ ಆಗಿರ್ಬೋದು ಅಥವಾ ಶಂಖದ್ದಾಗಿರ್ಬೋದು ಎಲ್ಲ ಅಲ್ಲಲ್ಲೇ ತೊಳ್ಕೊತಾ ಇರ್ತೀನಿ. ದೀಪ ಅಂಟಿಸಿ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ. ತುಪ್ಪದ ಆರತಿನೂ ಕೂಡ ಮಾಡಿ ಮನೆಗೆಲ್ಲ ಸಾಂಬ್ರಾಣಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಮಾಮೂಲಿ ಧೂಪದಲ್ಲೇ ಸಾಂಬ್ರಾಣಿ ಕೊಟ್ಟಿದ್ದೀನಿ. ಎಲ್ಲ ಕಡೆಗೆ ನಾನು ಮೂಲೆನೂ ಕೂಡ ಬಿಡಲ್ಲ, ಪ್ರತಿಯೊಂದು ಕಡೆಗೂ ಸಾಂಬ್ರಾಣಿ ಕೊಡ್ತೀನಿ. ಏಕೆಂದರೆ ನೆಗೆಟಿವ್ ಎಲ್ಲ ಹೋಗಲಿ, ಪಾಸಿಟಿವ್ ಬರಲಿ ಅಂತ ಪ್ರತಿಯೊಂದು ಕಡೆಗೂ ಕೊಡ್ತೀನಿ. ಪೂಜೆ ಅಂತೂ ಆರಾಮಾಗಾಯಿತು, ನೆಮ್ಮದಿಯಾಗಾಯಿತು. ಪೂಜೆ ಮುಗಿಯೋಷ್ಟರಲ್ಲಿ ರಾತ್ರಿ 7 ಗಂಟೆ ಆಗೇ ಹೋಯಿತು. ಎಲ್ಲ ಕಡೆ ಧೂಪ ಕೊಟ್ಟು ಶ್ಲೋಕ ಓದಬೇಕಿತ್ತು. ಶ್ಲೋಕಗಳು ಓದಲಿಲ್ಲ ಅಂತಂದರೆ ಮನ್ಸಿಗೆ ಸಮಾಧಾನನೇ ಇರಲ್ಲ. ಒಂದು 3-4 ದೇವ್ರ ಶ್ಲೋಕಗಳು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೂತ್ರಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು ಎಲ್ಲನೂ ಮುಗಿಸ್ತೀನಿ. ಶ್ರಾವಣ ಶನಿವಾರ ಆಗಿರೋದ್ರಿಂದ ವಿಷ್ಣುದೇ ಓದಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.